ಪ್ರಕೃತಿಯು ಬರೆದ ಕವನವಿದು, ಮಮತೆಯ ಸೊಗಸಿನ ಪಲ್ಲವಿಯು, ಸುಂದರ ಸ್ನೇಹವಿದು. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ಟ್ರೈಟ್ ನಾಗರಹೊಳೆಯಿಂದ ನಾವು ಬಂದಿದ್ದು ಮೈಸೂರಲ್ಲಿ ಚಾಮುಂಡೇಶ್ವರಿ ದರ್ಶನ ಪಡೆದು ನಾವು ರಾತ್ರಿ ಊಟಕ್ಕೆ ಪೂಜಾರಿ ಫಿಶ್ ಲ್ಯಾಂಡ್ ಅನ್ನೋ ರೆಸ್ಟೋರೆಂಟ್ಗೆ ಹೋದ್ವಿ. ಅಲ್ಲಂತೂ ಊಟ ಹಾಗೆ ಆ್ಯಂಬಿಯನ್ಸ್ ಎರಡು ತುಂಬಾ ಚೆನ್ನಾಗಿತ್ತು. ಇಂಪನ ಅಂತೂ ತುಂಬಾ ಖುಷಿಪಟ್ಲು. ಅಲ್ಲಿರೋ ಸ್ಟಾಫ್ಸು ಇಂಪನ ಜೊತೆ ತುಂಬಾ ಫ್ರೆಂಡ್ಲಿ ಆಗಿದ್ದರು. ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ರೌಂಡ್ ಮೈಸೂರು ಸುತ್ತ ಹೊಡೆದು ಅಲ್ಲೇ ರೂಮ್ ಬುಕ್ ಮಾಡಿದ್ವಿ. ರೂಮ್ಗೆ ಚೆಕ್ ಇನ್ ಆಗಿ ಮಲ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಫುಲ್ ಫ್ರೆಶ್ ಅಪ್ ಆಗಿ ನಾವು ಹೋಗಿದ್ದೆ ಫಿಶ್ ಆಕ್ವಾ ವರ್ಲ್ಡ್ಗೆ. ನಾನು ಆಕ್ವಾ ವರ್ಲ್ಡ್ಗೆ ಮುಂಚೆ ಹೋಗಿದ್ದೆ, ಬಟ್ ಇದು ಫಸ್ಟ್ ಟೈಮ್ ಬೇಬಿನ ಕರ್ಕೊಂಡು ಹೋಗಿದ್ದು. ಮುಂಚೆಗಿಂತ ಇವಾಗ ತುಂಬಾ ಚೇಂಜಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಪರ್ ಪರ್ಸನ್ ಬಂದು 300 ಚಾರ್ಜಸ್ಸು, ನಂದು ಪ್ರೀತಿದು ಸೇರಿ ಒಟ್ಟು 600 ಆಯಿತು. ಮುಂಚೆ ಇಲ್ಲಿ ಟಾರ್ಟಾಯ್ಸ್ ಎಲ್ಲನೂ ಇತ್ತು, ಬಟ್ ಇವಾಗ ಯಾವುದೇ ಟಾರ್ಟಾಯ್ಸ್ ಇಲ್ಲ, ಬರೀ ಫಿಶಸ್ ಇದೆ. ಜಾಸ್ತಿ ಈ ರೀತಿ ಫಿಶಸ್ನೇ ನಾವು ನೋಡ್ಬೋದು ಅಲ್ಲಿ. ಅದು ಏನು ಹೆಸರು ಕೂಡ ಅಲ್ಲಿ ಮೆನ್ಷನ್ ಮಾಡಿಲ್ಲ. ನಂದು ಏನು ಒಪಿನಿಯನ್ ಇತ್ತು ಅಂದರೆ ಅಲ್ಲಿರೋ ಯಾವ್ದಾದ್ರು ಫಿಶಸ್ಸು ಅದರ ನೇಮು ಅವ್ರು ಮೆನ್ಷನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಫಿಶ್ ಫೀಡಿಂಗ್ ಕೂಡ ಇತ್ತು. ಒಂದು ಬಾಕ್ಸಿಗೆ 50 ರುಪೀಸ್. ತುಂಬಾ ಚಿಕ್ಕ ಡಬ್ಬಿ ಕೂಡ ಇತ್ತು ಅದು. ಎಲ್ಲರೂ ಫೀಡ್ ಮಾಡಿಸ್ತಿರ್ಲಿಲ್ಲ, ಎಲ್ಲೋ ಕೆಲವರು. ಆ ಕೆಲವರಲ್ಲಿ ನಾನು, ಇಂಪನ, ಅವರಪ್ಪಗೆ ಬೇಡ ಅಂದರೂ ಕೂಡ ಫೀಡ್ ಮಾಡಿಸೋಣ, ಇಂಪನ ಖುಷಿ ಆಗುತ್ತೆ ಅಂತ ಮಾಡಿಸಿದ್ರು. ಲೈಕ್ ಒನ್ ಟೈಮ್ ನಾವು ಫೀಡ್ ಮಾಡಿಸಿದ ತಕ್ಷಣ ಅದು ಖಾಲಿ ಆಗಿದ ತಕ್ಷಣ ನಮ್ಮ ಮಗಳು ಮತ್ತೆ ಬೇಕು ಅಂದ್ಲು. ಸೊ ನೆಕ್ಸ್ಟ್ ಟೈಮ್ ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡೋದ್ರೆ ಫೀಡಿಂಗ್ನ ಮಾತ್ರ ಮಾಡಿಸ್ಬೇಡಿ, ಯಾಕಂದರೆ ಅವರು ಪದೇ ಪದೇ ಕೇಳ್ತಾನೆ ಇರ್ತಾರೆ. ಅದು ಬಿಟ್ಟು ತುಂಬಾ ವೆರೈಟಿ ಆಫ್ ಫಿಶಸ್ ನೋಡಿದ್ವಿ. ಹಾಗೆ ಇಲ್ಲಿ ಜೆಲಿ ಫಿಶಸ್ ಕೂಡ ಬಂದಿದೆ. ಜಾಸ್ತಿ ಫೋಟೋಸ್ ತೊಗೊಳಕ್ಕಾಗಿಲ್ಲ, ಇಂಪನ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ಲು ಅಂತ. ನೀವು ಅದಂತೂ ಮಿಸ್ ಮಾಡ್ಕೊಂಬೇಡಿ, ತುಂಬಾ ಯೂನಿಕ್ ಆಗಿದೆ ನೋಡಿ. ಸೆಕೆಂಡು ಮತ್ತೆ ಈ ಕಡೆ ಬಂದಾಗ ಫೀಡಿಂಗ್ ಇತ್ತು. ಸೊ ಹಾಗೇನು ಮತ್ತೆ ಇಂಪನ ಕೇಳಿ ಫೀಡಿಂಗ್ ಮತ್ತೆ ಮಾಡಿದ್ಲು. ಅಲ್ಲಿ ನಮ್ಗೆ ಒಟ್ಟು ನಾವು ಪೇ ಮಾಡಿದ್ದು 600 ಆದರೆ ಬರೀ ಫೀಡಿಂಗಿಗೆ ನಾವು 200 ಸ್ಪೆಂಡ್ ಮಾಡಿದ್ವಿ. ಈ ಫಿಶಸ್ಸು ಅಷ್ಟೇ, ಯಾರಾದರೂ ಬಂದಿದ್ದ ತಕ್ಷಣ ಇಲ್ಲಿ ಎಷ್ಟು ಹತ್ತಿರ ಬಂದು ಬಾಯಿ ತೊಗೊಂಡು ನಿಂತು ಬಿಟ್ಟಿರುತ್ತೆ ಊಟ ಹಾಕಿ ಅಂತ. ಲೈಕ್ ಎಲ್ಲರೂ ಬಂದು ಫೀಡ್ ಮಾಡೋದ್ರಿಂದ ರೂಢಿ ಆಗಿತ್ತಲ್ಲ. ಮತ್ತು ಇವಾಗ ನೀವು ನೋಡ್ತಿರ್ಬೋದು ಈ ಥರ ವೈಸ್ ಕೂಡ ಇತ್ತು. ನನಗೆ ಅನ್ನಿಸ್ತಿತ್ತು ಪಾಪ ಅವಕ್ಕೆ ಏನಾದರೂ ಬೈ ಚಾನ್ಸ್ ಕರೆಂಟ್ ಏನಾದರೂ ಪಾಸ್ ಆಗಿ ಹೆಚ್ಚು ಕಮ್ಮಿ ಆಗ್ಬೋದು ಅಂತ. ಅವ್ರು ಇದನ್ನೆಲ್ಲ ಸ್ವಲ್ಪ ಮುತುವರ್ಜಿ ವಹಿಸಿ ನೀಟಾಗಿ ಇಟ್ಕೊಬೇಕು ಅಲ್ವ. ಏನಂತೀರ ಅದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಮಗೆ ಇಲ್ಲಿ ಹೋಗಿದ್ದು ವರ್ತ್ ಅನ್ನಿಸ್ತು. ತುಂಬಾ ನೀಟಾಗೂ ಇತ್ತು. ಲೈಕ್ ಸ್ಮೆಲ್ ಆ ಥರ ಏನೂ ಇಲ್ಲ, ನೀಟಾಗೆ ಮೇಂಟೈನ್ ಮಾಡಿದ್ದಾರೆ. ನಮ್ಮ ಇಂಪುಗಂತೂ ಮೀನುಗಳಂದರೆ ಇಷ್ಟ. ನಿಮ್ಮ ಮಕ್ಳಿಗೂ ಮೀನು ಇಷ್ಟ ಇದ್ದರೆ ಖಂಡಿತವಾಗ್ಲೂ ಮುಂದಿನ ಬಾರಿ ನೀವು ಮೈಸೂರಿಗೆ ಹೋದಾಗ ಈ ಆಕ್ವಾ ವರ್ಲ್ಡ್ನ ಮಿಸ್ ಮಾಡಬೇಡಿ. ಯಾಕಂದರೆ ನಿಮ್ಮ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ ಫಿಶ್ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು. ಇಲ್ಲಿಂದ ಮುಗಿಸ್ಕೊಂಡು ನಾವು ಹೋಗಿದ್ದೆ ಅಂಡರ್ ವಾಟರ್. ಇಂಪನಾಗೆ ಇದು ಹೊಸ ಅನುಭವ. ಅವಳು ಆ ಕಡೆ ಈ ಕಡೆ ಎಲ್ಲ ನೋಡಿ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಮೀನು ಅಂತಾನೆ ಇದ್ಲು. ತುಂಬಾ ಎಂಜಾಯ್ ಮಾಡಿದ್ಲು. ನಾವು ನಮ್ಮ ಮಕ್ಕಳನ್ನ ಫ್ಯಾಮಿಲಿನ ಕರ್ಕೊಂಡೋಗಿ ಅಂಡರ್ ವಾಟರ್ ಅನಿಮಲ್ಸ್ನ ಫಾರಿನ್ ಕಂಟ್ರಿಯಲ್ಲಿ ತೋರ್ಸೋಕ್ಕಾಗಲ್ಲ. ಅದ್ರ ಬದಲಾಗಿ ಈ ಅಂಡರ್ ವಾಟರ್ ಆಕ್ವಾ ವರ್ಲ್ಡಿಗೆ ಬಂದರೆ ಅವ್ರಿಗೂ ಖುಷಿಯಾಗುತ್ತೆ, ಹಾಗೆ ಬಜೆಟ್ ಫ್ರೆಂಡ್ಲಿಯಾಗೂ ಇರುತ್ತೆ. ನಾವು 300 ರುಪೀಸ್ ಅಲ್ವಾ, ಎಷ್ಟು ಜಾಸ್ತಿ ಅಂತ ಅನ್ಕೋತೀವಿ, ಬಟ್ ಆದರೆ ನಾವು ಎಷ್ಟೋ ಕಡೆ ಖರ್ಚು ಮಾಡಿರ್ತೀವಿ. ಈ ಸಣ್ಣ ಪುಟ್ಟ ಖುಷಿನೇ ಮಕ್ಕಳ ಮನಸ್ಸಲ್ಲಿ ಉಳ್ಕೊಳೋದು. ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಸುಂದರ ಸ್ನೇಹವಿದು, ಎಂಥ ಅನುಬಂಧ, ಎಂಥ ಆನಂದ.